ಸೊ ಆ ಕ್ಲೈಮ್ಯಾಕ್ಸ್ ನಾನು ಖಂಡಿತವಾಗ್ಲೂ ನನ್ನ ಸಿನಿಮಾ ಅಂತಲ್ಲ, ಎಲ್ಲೂ ನೋಡಿಲ್ಲ ಆ ಥರ ಕ್ಲೈಮ್ಯಾಕ್ಸ್. ಹೋಪ್ ಆಡಿಯನ್ಸ್ಗೂ ನನ್ನ ಪ್ರಕಾರ ಅದೊಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗಲೂ ಆಗುತ್ತೆ. ಅದೊಂದು ಡಿವೋಷ್ನಲ್, ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಆಗಿರುತ್ತೆ. ಫ್ಯಾಂಟಸಿ, ಡಿವೋಷ್ನಲ್, ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದೀವಿ. ಪರ್ಸ್ನಲಿ ಆ್ಯಸ್ ಅ ಆ್ಯಕ್ಟರ್ ನಾನು ಕೂಡ ಆ ಎಪಿಸೋಡ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ, ಹೇಗೆ ಬಂದಿರ್ಬೋದು ಇದು ಅಂತ. ಸೊ ಹೋಲ್ ಸಿನಿಮಾನ ಪೂರ್ತಿ ತಂಡ ತಗೊಂಡು ಹೋಗಿದೆ. ನಾನು ಇದರಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಹರಿಯವರು ಮ್ಯೂಸಿಕ್ಕು, ಧನು ನಮ್ಮ ಹೀರೋಯಿನ್ನು, ಒಟ್ಟಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪ್ರೆಸೆಂಟ್ ಎಪಿಸೋಡಲ್ಲಿ ಇದರ ಕುಲ ಬಾಂಧವರು ನಮ್ಮವರು ತುಂಬ ಇವ್ರ ಬಗ್ಗೆ ಏನು ಮಾತಾಡಬೇಕಾಗಿಲ್ಲ. ಬಿಕಾಸ್ ನಾನು ಇವ್ರು ಇರಬೇಕು ಅಂತ ಯಾಕೆ ಹೇಳ್ತೀನಿ ಅನ್ನೋದಕ್ಕೆ ಒಳ್ಳೆಯವ್ರೇನಲ್ಲ ಯಾಕೆ ಹೇಳ್ತೀನಿ ಅಂದರೆ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ರೆ ನನಗೆ ಕಲಿಯೋಂಥದ್ದು ತುಂಬ ಇರುತ್ತೆ. ಇವರ ಎಕ್ಸ್ಪೀರಿಯನ್ಸು, ಇವ್ರು ಮಾಡಿರೋ ಸಿನಿಮಾಗಳು, ಇವ್ರು ಎಂತೆಂಥ ಪ್ರೊಡಕ್ಷನ್ ಹೌಸು, ಡೈರೆಕ್ಟರ್ಸು, ಇವ್ರ ಜೊತೆ ಆ್ಯಸ್ ಎ ಹೀರೋ ನಾನು ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ 3 ಡೈರೆಕ್ಟ್ರು 3 ಪ್ರೊಡ್ಯೂಸರ್ ಆ ಥರ ನೋಡ್ತೀನಿ. ಬಟ್ ಇವರು ವರ್ಷದಲ್ಲಿ 60 ಡೈರೆಕ್ಟ್ರು, 80 ಡೈರೆಕ್ಟರ್ಸು, ಇವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ನನ್ನ ಸ್ವಾರ್ಥ ಏನು ಅಂದರೆ, ನನಗಿಂತ ಭಾಳ ದೊಡ್ಡವರು ಸಾಧನೆಯಲ್ಲಾಗಿರ್ಬೋದು, ಎಕ್ಸ್ಪೀರಿಯನ್ಸಲ್ಲಾಗಿರ್ಬೋದು, ಪರ್ಫಾರ್ಮೆನ್ಸಲ್ಲಾಗಿರ್ಬೋದು. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ನಾನು ಭಾಳ ಕಲಿತೀನಿ. ಸೊ ಇವರಿಂದ ಭಾಳ ಕಲ್ತಿದ್ದೀನಿ. ಇವತ್ತು ಸಿನಿಮಾಲ್ಲಿ ನಾವೇನೇ ಡೈಲಾಗ್ ಹೇಳಿದ್ರು ಕೂಡ ಪೌರಾಣಿಕ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಇಲ್ಲ ಇವತ್ತಿನ ಡೈಲಾಗ್ ಆಗಿರ್ಬೋದು, ಕಾಲೇಜಲ್ಲಿ ಮಾಡಿದ್ದೀವಿ. ಬಟ್ ಅದೇ ಇಟ್ಕೊಂಡು ಬರೋಕ್ಕಾಗಲ್ಲ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬ ಕಲಿತೀನಿ ಅಂತ ಇರಲೇಬೇಕು. ಸಾಧುವರು ರಘು ಅವ್ರು ಬೇಕು, ರಘುವಣ್ಣ ಇರಬೇಕು ಸಿನಿಮಾಲಿ ಅಂತ ಹೇಳ್ತೀನಿ. ರವಿ ಸರ್ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಮಂತ್ರಿಗಳಾಗಿ ಪಿಕ್ಚರಲ್ಲಿ. ರೋಬೋ ಗಣೇಶ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ವಿಲನ್ ಆಗಿ ಅಂದರೆ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಗಣೇಶ್ ಅವರೇ ನಿಮಗೆ. ಸೊ ಒಟ್ಟಾರೆ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕೆಂದರೆ ನನಗೂ ಕೂಡ ಭಾಳನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. 40-45 ದಿನಗಳ ಫ್ಲ್ಯಾಶ್ ಬ್ಯಾಕ್ ಶೂಟಿಂಗ್ ಆಗಿರ್ಬೋದು, ದಿನಕ್ಕೆ 2-3 ಸಾವಿರ ಜನ, 2-2.5 ಸಾವಿರ ಜನ ಅಲ್ಲಿ ಇರ್ತಿದ್ವಿ. ಸೊ ವೇಕಪ್ ಟೈಮ್ ನಂದು ದಿನ 4 ಗಂಟೆ ಇರೋದು. ಸೊ 4 ಗಂಟೆಗೆ ಎದ್ದು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಲೊಕೇಶನಲ್ಲಿ ನಾನು 6:30-7 ಕೂತ್ಕೋತಿದ್ವಿ. ಆ್ಯಂಡ್ ಅವತ್ತಿಂದೇನೋ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ, ಇವತ್ತು ಇಷ್ಟಿದೆ, ಹೌ ಕ್ಯಾನ್ ವಿ ಅಚೀವ್ ದಿಸ್. ಇದೇ ಒಂದು ಅರ್ಧ ಗಂಟೆ 1 ಅವರ್ ಆಗೋದು ನಮಗೆ. ಸೊ ಇದು ಮಾಡೋಣ, ಹೀಗೆ ಮಾಡೋಣ ಅಂಥೇಳಿ ಪ್ಯಾಕಪ್ ಆದಮೇಲೆ 1 ಅವರ್ ಅಲ್ಲೇ ಇರ್ತಿದ್ದೆ ನಾನು. ಧನು ಇದೇನೋ ಬ್ಯಾಲೆನ್ಸ್ ಇದೆ ಮೇಡಮ್, ಇದು ಹೇಗೆ ತೊಗೊಳ್ಳೋದು ಅಂತ. ಸೊ ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್. ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸು ಆ್ಯಂಡ್ ಆಡಿಯನ್ಸ್ಗೂ ಆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಎಲ್ಲ ನನಗೆ ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಇದು ಬರೀ ಟೀಸರು, ಜಾಸ್ತಿ ಏನು ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಇನ್ನೊಂದು ಟ್ರೈಲರ್ ಬಿಡ್ಬೋದು ಅಷ್ಟೇ. ಹಾಂ, ಸುಮ್ಮನೆನಾ? ಆ ಟ್ರೈಲರಲ್ಲಿ ನೀವು ಇರ್ತೀರಾ? ಬೇಕಲ್ಲ? ಬೇಡ, ಈ ಟೀಸರಲ್ಲಿ ಇವ್ರು ಇಲ್ವಲ್ಲ, ಅದಕ್ಕೆ ಕೋಪಕ್ಕೆ ಡೈರೆಕ್ಟ್ರಿಗೆ ಹೇಳಿ ಬೇಡ, ಏನು ತೋರಿಸ್ಬೇಡ. ಈಗ ಟ್ರೈಲರಲ್ಲಿ ಇವ್ರು ಇರ್ತಾರೆ. ಬೇಕಲ್ಲ? ಬೇಕು. ಸೊ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ರಿಗೂ. ಸೊ ಥ್ಯಾಂಕ್ ಯು. ಟೀಸರ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಇದು ಸೆಕೆಂಡ್ ಬರುತ್ತೆ. ಅವ್ರು 16th ಅಂತ ಹೇಳಿದ್ದಾರೆ. ಲೆಟಸ್ ಇನ್ನೊಂದು 3 ತಿಂಗಳಿದೆ. ವಿ ಡೋಂಟ್ ನೋ ಎನಿಥಿಂಗ್ ಸರ್ ರೈಟ್ ನಾವು. ನಮ್ಮ ಪಿನಾಕ ಫಸ್ಟಿಂದನೂ ಅಕ್ಟೋಬರ್ ಅಂತಲೇ ಅಂದ್ಕೊಂಡಿರೋದು. ಸೊ ವಿ ವಿಲ್ ಕಮ್. ಅದು 16th ಅಂತ ಹಾಕಿದರೆ 2 ವಾರ ಅಲ್ವಾ? ಲೆಟ್ ದೆಮ್ ಕಮ್.
ಅದು ಎರಡು ನಮ್ಮ ಸಿನಿಮಾನೇ ಬಿಡಿ ಸರ್. ಮಾಡಲಿಲ್ಲ ಅಂದರೆ ಮಾಡಿಲ್ಲ ಅಂತೀರಾ, ಬಂದರೆ ಯಾಕೆ ಬರ್ತೀರಾ ಅಂತ